ದೇವಸ್ಥಾನ ಒಂದು ಸುತ್ತು ಪ್ರದಕ್ಷಿಣೆ ಬಾರಪ್ಪ, ದೇವರು ಒಳ್ಳೇದು ಮಾಡ್ತಾನೆ. ತಾಯಿ ಮಾರವ್ವ, ಕಂಬ್ಲಿ ಅಂದ್ರೆ ರಿಷಿ ಸರ್ಗೆ ಏಟ್ ಕಾಳಜಿ. ತನ್ನ ಪ್ರಾಣ ಕೊಡಕ್ಕೂ ತಯಾರವ್ರೆ. ತನ್ನ ಕೈ ಸುಡ್ತಿರೋದು ಲೆಕ್ಕಿಸ್ದೆ ಕಂಬ್ಲಿಗೋಸ್ಕರ ಬೇಡ್ಕತಾವ್ರೆ. ನೀನಿರೋ ದಿಟ ಆದ್ರೆ, ನಿಂಗೆ ಕಂಬ್ಲಿ ಮ್ಯಾಗ ಪ್ರೀತಿ ಇದ್ರೆ, ಕಂಬ್ಲಿ ನಿನ್ನ ಬಾಯಿ ತುಂಬ ಅವ್ವ ಅಂತ ಕರೆಯೋದೇ ದಿಟ ಆದ್ರೆ, ಕಂಬ್ಲಿನ ಕಾಪಾಡು ತಾಯಿ, ಕಂಬ್ಲಿನ ಕಾಪಾಡು. ಎಲ್ರು ಇಲ್ಲೇ ರೀ. ಐ ವಾಂಟ್ ಆಲ್ ಆಫ್ ಯು ಟು ವೇಟ್ ಹಿಯರ್. ಕಮ್ಲಿಗೆ ಏನಾಯ್ತು? ಅನಿಕಾ, ಇಷ್ಟು ದಿನದಲ್ಲಿ ಐ ಥಿಂಕ್ ಇದೇ ನಮ್ಮ ಮೊದಲನೇ ಪ್ಲಾನ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿರೋದು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಮಲಿ ಪ್ರಾಣ ಹೋಗುತ್ತೆ. ಅದೇ ಖುಷಿಲಿ ರಚನಾ ವಿಷಯಕ್ಕೆ ನಾವು ಏನೇನು ಪ್ಲಾನ್ ಮಾಡಿದ್ವೋ ಅದಕ್ಕೆ ನಿನ್ನ ಹೆಲ್ಪ್ ಬೇಕೇ ಬೇಕು. ಓಕೆನಾ? ವೇಟ್, ಹಾರಬೇಡ. ಒನ್ ಸ್ಟೆಪ್ ಅಟ್ ಅ ಟೈಮ್ ತೇಜಸ್. ಈಗ ನೋಡು, ನಾವು ಕರೆಕ್ಟ್ ಟೈಮ್ ನೋಡಿ ಮಾಡೋದಕ್ಕೆ ಅಲ್ವಾ ಈ ಹಳ್ಳಿ ಗುಗ್ಗುನ ಮುಗ್ಸಕ್ಕಾಗಿದ್ದು. ಹಾಗೆ ಎಲ್ಲ ಮಾಡೋಣ, ಬಟ್ ಮೊದಲು ಇವಳು ತಿಥಿ ಆಗಲಿ. ಅದಾದಮೇಲೆ ಋಷಿ ನನ್ನವನು. ಆ್ಯಂಡ್ ದೆನ್ ಯಾರೂ ನಮ್ಮನ್ನ ತಡೆಯೋಕ್ಕಾಗಲ್ಲ. ಆ್ಯಂಡ್ ರಚನಾ ನಿನ್ನವಳು ಆಗೇ ಆಗ್ತಾಳೆ. ಮೈ ಗಾಡ್, ಶಿ ವಾಸ್ ಸಚ್ ಅ ಗುಡ್ ಗರ್ಲ್. ಪಾಪ ಅವಳಿಗೆ ಹೀಗಾಗಬೇಕಿತ್ತ? ಯಾವುದೇ ಕಾರಣಕ್ಕೂ ನಮ್ಮ ಕಾಲೇಜ್ ಬಸ್ಸಲ್ಲಿ ಡೆಡ್ ಬಾಡಿ ಹೊತ್ಸೋಕ್ಕೆ ನಾನು ಬಿಡಲ್ಲ. ಅವಳ ಹೆಣನ ಹೇಗೆ ಹೊತ್ಕೊಂಡು ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಈಗ ಹೇಳು, ನಿನ್ನ ಮದುವೆ ಆದ್ಮ್ಯಾಕೆ ಏನಾಯ್ತು? ಈ ಊರಿಗೆ ಯಾಕೆ ಬಂದೆ? ಹೇಳು ಸರೋಜಕ್ಕ, ಹೇಳು. ನಾವಿಬ್ರು ಮದುವೆ ಆಗಕ್ಕೆ ತೀರ್ಮಾನ ಮಾಡಿದ್ಮ್ಯಾಕೆ ಸರೋಜಕ್ಕ, ಇಷ್ಟೆಲ್ಲ ಮನಸ್ಸಿನಾಗ ಇಟ್ಕೊಂಡು ಒಂಟಿ ಹೆಂಗ್ಸಾಗಿ ಕಮ್ಲಿನ ಬೆಳೆಸಿದ್ಯಲ್ಲ, ತಿಟುವಾಗ್ಲೂ ನೀನು ಗಟ್ಟಿ ಹೆಂಗ್ಸು ಕಣಕ್ಕ. ನಿನಗೆ ನಮ್ಮಿಂದ ಏನು ಸಹಾಯ ಬೇಕು ಹೇಳು ಸರೋಜಕ್ಕ, ನಾವು ಮಾಡ್ತೀವಿ. ಹೂ ಸರೋಜಕ್ಕ, ನಿನ್ಗೇನು ಸಹಾಯ ಬೇಕು ಹೇಳು, ನಾ ಮಾಡ್ತೀವಿ. ಹೂ ಸರೋಜಕ್ಕ.
ಏನಾಯ್ತು? ಕಮ್ಲಿಗೆ ಏನು ಆಗಿಲ್ಲ ಅಲ್ವಾ? ಕಮ್ಲಿ ಬದುಕ್ತಾಳಲ್ವಾ? ಕಮಲಿ ದೇಹ ಕ್ಷಣ ಕ್ಷಣಕ್ಕೂ ತಣ್ಣಗಾಯ್ತಾ ಇದೆ ಕಣವ್ವ. ಯಾಕೋ ನನ್ನ ಮದ್ದು ಕೆಲಸ ಮಾಡ್ತಿಲ್ಲ ಅಂತ ಅನ್ಸತ್ತೆ ಕಣವ್ವ. ಇನ್ನು ಈ ಮಗಿ ಉಳಿಯಾಕಿಲ್ಲ. ನಾನು ನಿನ್ನ ಹತ್ರ ಯಾವತ್ತೂ ಏನು ಕೇಳ್ಕೊಂಡವನಲ್ಲ. ಎಲ್ಲರೂ ಬಂದು ನಿನ್ನ ಹತ್ರ ಮಾತಾಡ್ತಿದ್ರೆ ಬೇಡ್ಕೋತಿದ್ರೆ ಅದು ನನಗೆ ಅರ್ಥನೂ ಆಗ್ತಿರ್ಲಿಲ್ಲ. ಆದರೆ ಕಮಲಿ ಅವ್ರ ಜೊತೆ ಇದ್ದಂಥ ಇಷ್ಟು ದಿನ ನಂಗೊಂದು ಅರ್ಥ ಆಯಿತು. ಕಮಲಿ ಅವರು ನಿನ್ನ ನಂಬಿದಷ್ಟು, ನಿನ್ನ ಪೂಜಿಸಿದಷ್ಟು ಬೇರೆ ಯಾರೂ ನಿನ್ನ ಆರಾಧಿಸೋಕ್ಕೆ ಸಾಧ್ಯ ಇಲ್ಲ. ಕಮಲಿ ಪ್ರೀತಿಗಿಂತ, ಕಮಲಿ ಭಕ್ತಿಗಿಂತ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ದೊಡ್ಡದಲ್ಲ. ತಾಯಿ, ನಿಜ ಹೇಳ್ತಿದ್ದೀನಿ, ನನಗಿದು ಯಾವುದೂ ಅಭ್ಯಾಸ ಇಲ್ಲ. ಈಗಲೂ ನನ್ನ ಕೈ ನಡುಕ್ತಿದೆ, ಹಿಡ್ಕೊಳಕ್ಕಾಗ್ತಿಲ್ಲ. ನನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ತಿರೋದು ಕಮಲಿ ಅವರು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ, ನಂಬಿಕೆ. ಅದನ್ನ ಸುಳ್ಳು ಮಾಡಬೇಡ ತಾಯಿ, ಅದನ್ನ ಸುಳ್ಳು ಮಾಡಬೇಡ. ರಿಷಿ ಸರ್, ಸರ್ ನಡ್ಕೊಂತೀನಿ ಕೊಡಿ ಸರ್. ಬೇಡ ಶಂಭು, ಬೇಡ, ಮುಟ್ಬೇಡ. ನನ್ನ ಕಮಲಿ ಅವ್ರು ಕಂಡುಬಿಡೋವರೆಗೂ ನಾನು ಇದನ್ನು ಕೆಳಗಡೆ ಇಳಿಸಲ್ಲ. ರಿಷಿ ಸರ್, ರಿಷಿ ಸರ್, ಕಮಲಿ ಪ್ರಜ್ಞೆ ಬಂತು. ಅನಿಕಾ, ನಿಂಗೆ ಯಾಕೆ ಓಡೋದ್ಲು ಗೊತ್ತಾ? ಆ ಕಮಲಿ ಕತೆ ಮುಗ್ದೋಯ್ತಲ್ಲ, ಅದನ್ನ ಋಷಿಗೆ ಹೇಳಕ್ಕಿರ್ಬೇಕು. ಅಯ್ಯೋ ಅನಿಕಾ, ಅಲ್ಲ, ಕಮಲಿಗೆ ಎಚ್ಚರ ಆಗಿದೆ, ಕಂಡ್ಬಿಟ್ಟಿದ್ದಾಳೆ. ಏನು? ನೋ ಚಾನ್ಸ್. ಬನ್ನಿ ಎಲ್ರು ಹೋಗೋಣ. ಕಮಲಿ, ತಾತ, ಸ್ಯಾನೆ ಥ್ಯಾಂಕ್ಸ್. ಇದು ಖಂಡಿತವಾಗ್ಲೂ ಆ ದೇವಿ ಕೃಪೆ.
ನನ್ನ 8 ವರ್ಷದ ಜೀವನದಾಗೆ ಇಂಥ ಅಪರೂಪ ನಾನು ಕಂಡಿದ್ದೇ ಇಲ್ಲ. ತಕ್ಕೊಳ್ಳವ, ಓಸಿ ಹಾಲು ಕುಡಿ, ದೇಹದಲ್ಲಿ ರೈಸ ಎಲ್ಲ ಕಮ್ಮಿ ಆಯ್ತದೆ. ನಿಂಗವ್ವ ಮಗಿಗೆ ಹಾಲು ಕುಡ್ಸವ. ತಾತ ತುಂಬಾ ಥ್ಯಾಂಕ್ಸ್. ನಾನೇನೂ ಮಾಡಲಿಲ್ಲ ಕಣವ್ವ. ಇದು ಸಂಪೂರ್ಣವಾಗಿ ಆ ತಾಯಿಯ ಆಶೀರ್ವಾದದಿಂದಾನೇ ಆಗೈತೆ. ಕಮಲಿ, ನಿಂಗೇನೂ ಆಗಕ್ಕಿಲ್ಲ. ಆ ದೇವಿ ಕೃಪೆ ನಿನ್ನ ಮೇಲೆ ಯಥೇಚ್ಛವಾಗೈತಿ. ಸಂದಾಗಿರ್ತೀಯ ಕಣವ್ವ, ಸಂದಾಗಿರ್ತೀಯ. ಅನ್ನಪೂರ್ಣಮ್ಮ ಕಾಪಾಡ್ಬಿಟ್ಲು, ಆ ತಾಯಿ ಕಾಪಾಡ್ಬಿಟ್ಲು. ನೋಡಿ ಅಮ್ಮ, ನಾವು ಗೆದ್ಬಿಟ್ವು, ಹೋಗ್ಬೇಕೇನೂ ಆಗ್ಲಿಲ್ಲ. ಅನ್ನಪೂರ್ಣಮ್ಮನವರೇ, ಇದು ನಿಜವಾಗ್ಲೂ ಆ ತಾಯಿ ಪವಾಡನೆ. ನೀವು ಮಾಡಿರೋ ಪುಣ್ಯ ಕಾರ್ಯಗಳು ನಿಮ್ಮ ಮೊಮ್ಮಗಳನ್ನ ಕಾಪಾಡಿದೆ. ಹಾಗಾದ್ರೆ ಗುರುಗಳೇ, ನನ್ನ ಮೊಮ್ಮಗಳಿಗೆ ಏನೂ ಆಗಲ್ಲ ಅಲ್ವಾ? ಇಲ್ಲ ಅನ್ನಪೂರ್ಣಮ್ಮನವರೇ, ಆಕೆಗೇನೂ ಆಗಿಲ್ಲ. ವಿಷ ಕುಡಿದ ನೀಲಕಂಠನನ್ನ ಆ ತಾಯಿ ಕಾಪಾಡಿದ ಹಾಗೆ ಈ ವಿಷಕಂಟಕದಿಂದ ನಿಮ್ಮ ಮೊಮ್ಮಗಳನ್ನೂ ಕಾಪಾಡಿದಾಳೆ. ನಿಮ್ಮ ಮೊಮ್ಮಗಳು ಯಾವುದೇ ತೊಂದರೆ ಇಲ್ಲದೆ ಬದುಕಿದ್ದಾಳೆ. ಪುರೋಹಿತ್ರೆ, ಹೋಮ ಮುಂದುವರಿಸಿ. ಓಂ ಸಪ್ತದೇಹಜ್ಞೆ ಸಂಯುತ ಸಪ್ತ ಜಿಹ್ವಾಃ ಸಪ್ತದಶ ಪ್ರಿಯಾಣಿ. ರೀ, ನಾನು ಹೇಳಿಲ್ವಾ ನಮ್ ಕೂಸ್ಗೆ ಏನೂ ಆಗಲ್ಲ ಅಂತ? ಇದು ಒಂದೇ ಕಂಟಕ ಅಲ್ಲ, ಇನ್ನೆಷ್ಟೇ ತೊಂದರೆಗಳು ಬಂದ್ರು ಅವಳು ಎಲ್ಲದನ್ನು ಮೀರಿ ನಮ್ಮ ಹತ್ರಕ್ಕೆ ಬರ್ತಾಳೆ ರೀ, ಬರ್ತಾಳೆ. ಊರ್ಮಿ, ಅಲ್ಲಿ ಆ ಊರಲ್ಲಿ ನಾನು ಅನ್ಕೊಂಡಿದ್ದು ಏನೂ ಆಗಲಿಲ್ಲ, ಇಲ್ಲೂ ಏನೂ ಆಗಲಿಲ್ಲ. ಇನ್ನು ನಾನು ಇಲ್ಲೇ ನಿಂತ್ಕೊಂಡ್ರೆ ಆ ಹೋಮದ ಜೊತೆಗೆ ನನ್ನ ಹೊಟ್ಟೆನೂ ದಗ 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 ಅಂತ ಹುರಿದು ಹೋಗುತ್ತೆ. ಇದನ್ನೆಲ್ಲ ನನ್ನ ಕಣ್ಣಲ್ಲಿ ನೋಡ್ಕೊಂಡು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲಮ್ಮ ತಾಯಿ. ಹೋಗೋಣ.
ಕಮಲಿ, ನಮ್ಮೆಲ್ರಿಗಿಂತ ಸ್ಯಾನೆ ಕಷ್ಟ ಅನುಭವಿಸಿದ್ದು ರಿಷಿ ಸಾರಯ್ಯ. ಪಾಪ ಗೊತ್ತಾ ಅವರು ನಿನ್ಗೋಸ್ಕರ ಏನೇನು ಮಾಡೋರೆ ಗೊತ್ತಾ? ಸರ್, ಕಮಲಿ, ನಿನ್ ಕೆಪ್ತಿ ಆಯ್ತಾ? ನೀನ್ ಚಿಕ್ಕವಳಿದ್ದಾಗ ನಿನಗೆ ಸಿಡಬ್ ಬಂದಾಗ ನಿಮ್ಮವ್ವ ಇಡೀ ರಾತ್ರಿ ಗುಡಿ ಮುಂದೆ ದೀಪ ಹಚ್ಕೊಂಡು ಕಾಯ್ಕೊಂಡಿದ್ಲಲ್ಲ. ಆದ್ರೆ ಇವತ್ತು ರಿಷಿ ಸರ್ ಮಾಡಿದ್ದು ನಂಗೆ ಅದಕ್ಕಿನ್ನ ದೊಡ್ಡದು ಅನ್ಸ್ತಮ್ಮಿ. ನಿನ್ ಕಣ್ ಬಿಡಗಂಟ ಬೆಂಕಿನ ಕೈಯಿಂದ ಇಳ್ಸಕ್ಕಿಲ್ಲ ಅಂತ ಹಿಡ್ಕೊಂಡೇ ಇದ್ರು ಕಣಮ್ಮಿ.